ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಮನೆಯಲ್ಲಿ ಅದಿತಿ ತುಂಬ ಟೆನ್ಷನಲ್ಲೇ ಇದ್ದಾಳೆ. ಯಾಕೆ ಅಂತ ಅಂದರೆ ಅಣ್ಣ ಬಂದಿಲ್ಲ ಇನ್ನೂ ಅಂತ ಹೇಳ್ಬಿಟ್ಟು. ಹೋಗಬೇಡ ಕಣೋ ಅಲ್ಲಿ ಭಾಗಮಂಡಲಕ್ಕೆ ಅಂದ್ರೂ ಹೋಗಿದ್ದಾನೆ, ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಮತ್ತು ಸಾಕ್ಷಿ ಕೂಡ ಹೋಗಿದ್ದಾಳೆ, ಇಬ್ಬರೂ ಹೋಗಿದ್ದಾರಲ್ಲ, ಅಲ್ಲಿಂದ ಇನ್ನೂ ಬಂದೇ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಆಗಿಬಿಟ್ಟಿದ್ದಾಳೆ. ಆ ಕಡೆ ಅವರಪ್ಪ ಹುಡುಕೊಂಡೇ ಹೋಗಿದ್ದಾನೆ, ಅರವಿಂದ ಹುಡ್ಕೊಂಡು ಅಲ್ಲಿಗೆ ಹೋಗಿ ಕಾರ್ ನಿಲ್ಸೋದಕ್ಕೂ ಇವರಿಬ್ಬರು ಆ ಕಡೆಯಿಂದ ಬರೋದಕ್ಕೂ ಕರೆಕ್ಟಾಗುತ್ತೆ. ಸಿಟ್ಟು ಅಷ್ಟು ಬಂದ್ಬಿಡುತ್ತೆ, ಬರಬೇಡಿ ಅಂದರೆ ಇಲ್ಲಿ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸಾಕ್ಷಿಗೆ ಬೈತಾ ಇರ್ತಾನೆ ಅರವಿಂದ, ಅಷ್ಟು ಹೇಳಿದ್ರು ಬಂದಿಯಲ್ಲಮ್ಮ, ಬರಬೇಡ ಅಂತ ಹೇಳಿದ್ದೆ ಅಲ್ಲ, ಬಂದಿದೆಯಲ್ಲಮ್ಮ ಅಂತ ಅಂದರೆ. ಆವಾಗ ಅಲ್ಲಿ ಅಗ್ನಿ ಹೇಳ್ತಾನೆ, ಇಲ್ಲ ಆ ಸಾಕ್ಷಿದೇನು ತಪ್ಪಿಲ್ಲ, ಅವಳು ಬರಲಿಲ್ಲ, ನಾನೇ ಅವಳಿಗೆ ಚಾಲೆಂಜ್ ಹಾಕಿದ್ದು, ಹೋಗು ನೋಡೋಣ ಆದರೆ ನೀನು ನೋಡ್ತೀನಿ ಅಂತ ಹೇಳಿದ್ದು, ಅದಕ್ಕೆ ಅವಳು ಬಂದಿರೋದು, ಅವಳು ಬಂದಿದ್ದಕ್ಕೆ ನಾನು ಬಂದೆ ಅಂತ ಹೇಳ್ತಾನೆ. ಆಮೇಲೆ ಯಾವಾಗಲೂ ನಿಮ್ಮದು ಬೈಯೋದೇ ಆಗೋಯ್ತು, ಬೈಯೋದಿದ್ರೆ ನನಗೆ ಬೈರಿ, ಅವಳಿಗೆ ಅದಕ್ಕೆ ಬೈತೀರಾ ಅಂತ ಹೇಳ್ತಾನೆ. ಆಮೇಲೆ ಅರವಿಂದ ಸರಿ ಆಯಿತು, ಹೇಳಿದರೆ ಕೇಳಲ್ಲ, ಆ ಪ್ರಾಜೆಕ್ಟನ್ನು ಕೈ ಬಿಟ್ಟು ಎಷ್ಟೋ ದಿನ ಆಗೋಗಿದೆ, ಬೇಡ ಆ ಪ್ರಾಜೆಕ್ಟು ಅಂದರೆ ಕೇಳೋದೇ ಇಲ್ಲ, ಅದೇ ಪ್ರಾಜೆಕ್ಟ್ ಬೇಕು ಅಂತಲೂ ಬರ್ತಿರಲ್ಲ ಅಂತ ಹೇಳ್ಬಿಟ್ಟು, ಸರಿ ಬಾರಮ್ಮ ನೀನು ನನ್ನ ಕಾರಲ್ಲಿ ಕೂತ್ಕೋ, ನೀನು ಕಾರಲ್ಲಿ ನಿಲ್ಲಿಸಿದೀಯ ಅಂತ ಕೇಳ್ತಾನೆ ಅಗ್ನಿನ. ಅವನು ಆ ಕಡೆ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾನೆ. ಸರಿ ನೀನು ಬಾ ಕಾರಲ್ಲಿ ಅಂತ ಹೇಳ್ತಾನೆ. ಆಮೇಲೆ ಸರಿ ಅವ್ನು ನೋಡ್ತಾ ನಿಂತಿರ್ತಾನೆ. ಸಾಕ್ಷಿಗೆ ಹೇಳ್ತಾನೆ ಅರವಿಂದ, ಹೋಗಮ್ಮ ಕಾರಲ್ಲಿ ಕೂರು ಅಂತ ಹೇಳ್ತಾನೆ. ಅವಳು ಅಲ್ಲೇ ನಿಂತಿರ್ತಾಳೆ, ಹೇಳಿದ ಅರ್ಥ ಆಗಲಿಲ್ವಾ, ಹೋಗಮ್ಮ ಕಾರಲ್ಲಿ ಕೂತ್ಕೋ ಅಂತ ಹೇಳ್ತಾನೆ. ಸರಿ ಅವಳು ಕಾರಿಗೆ ಹೋಗಿ ಕೂತ್ಕೊಳ್ಳೋಕೆ ಹೋಗ್ತಾಳೆ. ಅಗ್ನಿ ಅಲ್ಲೇ ನಿಂತಿರ್ತಾನೆ. ಆಮೇಲೆ ಅರವಿಂದ ಕೂಡ ಕಾರ್ ಹತ್ರ ಹೋಗ್ತಾನೆ. ಕಾರ್ ಹತ್ರ ಹೋಗಿ ಕೂತವನು ಮತ್ತೆ ಇಳಿದು ಅಗ್ನಿ ಅಲ್ಲೇ ನಿಂತಿರೋದನ್ನು ನೋಡಿಬಿಟ್ಟು ಹೇಳ್ತಾನೆ, ಹೋಗು ಕಾರಲ್ಲೂ ಬಂದುಬಿಡು, ಅಲ್ಲೇನಕ್ಕೆ ನಿಂತಿದ್ದೀಯ ಬಾ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಇವ್ರದ್ದೇ ದರ್ಬಾರ್ ನಡಿಬೇಕು ಅಂದ್ಕೊಂಡು ಹೋಗಿ ಕಾರ್ ತಗೊಂಡು ಹೋಗ್ತಾನೆ. ಹೀಗೆ ಆಗ ಇಲ್ಲಿ ಅದಿತಿಗೆ ಅವ್ರ ಚಿಕ್ಕಮ್ಮನ ಮಕ್ಕಳು ಇಬ್ಬರು ಬಂದ್ಬಿಟ್ಟು, ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇಬ್ಬರು ಬಂದುಬಿಟ್ಟು ಇಲ್ಲಿ ಇವಳಿಗೆ ಚಾಡಿ ಹೇಳೋದು, ಸಾಕ್ಷಿ ಬಂದಾಗಿಂದ ಮನೆಗೆ ಕೆಡುಕಾಗ್ತಾನೇ ಇದೆ, ಪ್ರತಿ ದಿವಸ ಒಂದಲ್ಲ ಒಂದು ಏನಾದರೂ ಕೆಟ್ಟದ್ದು ನಡೀತಾನೇ ಇದೆ, ಆ ಸಾಕ್ಷಿ ಬರ್ದಂಗೆ ಮಾಡ್ಬೇಕು ಕಣೆ ಅದಿತಿ, ಇಲ್ಲಿಗೆ ಅವಳಿಂದನೇ ಇಷ್ಟೆಲ್ಲ ಆಗಿರೋದು, ಅಣ್ಣ ಬ್ರೋ ಅಲ್ಲಿ ಹೋಗ್ತಾ ಇರಲಿಲ್ಲ, ಅವಳಿಂದನೇ ಹೋಗಿರೋದು ಅಣ್ಣ ಬ್ರೋ ಅಂತೆಲ್ಲ ಹೇಳ್ಬಿಡ್ತಾರೆ. ಅದಕ್ಕೆ ಅದಿತಿ ಸುಮ್ಮನೆ ಇರ್ತಾಳೆ, ಅವಳೊಂಥರ ಗಾಬರಿ ಹೆಂಗೆ ಸುಮ್ಮನೆ ಇರ್ತಾಳೆ. ಈ ಕಡೆ ಅರವಿಂದ ಇವ್ರಿಗೆಲ್ಲ ಬೈದು ಕರ್ಕೊಂಡು ಹೊರಡ್ತಾನೆ. ಎಲ್ಲ ಇಬ್ಬರಿಗೂ ಬೈತಾನೆ, ಬರಬೇಡಿ ಅಂದರೂ ಬಂದಿದ್ದೀರಲ್ಲ, ಅಷ್ಟು ಬುದ್ಧಿ ಇಲ್ವಾ, ಎಷ್ಟು ಹೇಳೋದು ನಿಮಗೆ, ಇಲ್ಲಿ ಪ್ಲೇಸ್ ಸರಿ ಇಲ್ಲ, ಬೇಡ ಅಂತ ಹೇಳಿದ್ದೆ ಅಲ್ವಾ, ಆದರೂ ಬಂದಿರಲ್ಲ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಗ್ನಿ ಜೋರು ಮಾಡಿ ಅಗ್ನಿನೂ ಅವನು ಕೂಡ ಒಂದು ಕಾರಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಅರವಿಂದ ಅಲ್ಲೊಂದು ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಕಾಫಿ, ಇಬ್ರಿಗೂ ಒಂದೊಂದು ಲೋಟ ಕಾಫಿ ತೊಗೊಳ್ತಾನೆ. ಕಾಫಿ ತಗೊಂಡು ತಂದು ಕೊಡ್ತಾನೆ ಸಾಕ್ಷಿಗೂ. ಸಾಕ್ಷಿ ಪರವಾಗಿಲ್ಲ ಸರ್, ನಾನೇ ಬಂದು ತೊಗೊಳ್ತಿದ್ದೆ ಅಲ್ಲಿ ಅಂತಾಳೆ. ಇರಲಿ ತಗೊಳ್ಳಮ್ಮ, ನೀನು ನನ್ನ ಮಗಳ ಥರನೇ ಅಲ್ವಾ, ತಗೋ ಅಂತಾನೆ. ಆಮೇಲೆ ತೊಗೊಂಡು ಕುಡಿತಾಳೆ. ಕುಡಿತಾ ನಿಮ್ಮ ಹತ್ರ ಒಂದು ವಿಷಯ ಮಾತು ಹೇಳ್ಬೇಕಾಗಿತ್ತು ಅಂತಾಳೆ. ಹ್ಞೂ ಗೊತ್ತಾಯಿತು ಬಿಡಮ್ಮ, ನೀನು ನೋಡಲೇಬೇಕು ಅಂತ ಬಂದಿದ್ದೀಯಾ, ನಿನ್ನಿಂದೆ ಅಗ್ನಿ ಬಂದಿಯೇನೆ, ಆದರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ, ನಾನೇ ಅವಳನ್ನು ಕಳಿಸಿದ್ದು, ಹೋಗು ನೋಡು ಆವಾಗ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಕಳಿಸಿದ್ದೆ ನಾನು ಅಂತ ಹೇಳ್ತವನೆ. ಆ ಥರ ಆಗಿರಲ್ಲ, ಇದೇ ಆಗಿರೋದು ಅಂತ ಗೊತ್ತಾಯಿತು ಅಂತ ಹೇಳ್ತಾನೆ. ಗೊತ್ತಾಯಿತು ಬಿಡಮ್ಮ, ನೀನೇನು ಬಾಯಲ್ಲಿ ಹೇಳೋದು ಬೇಕಾಗೇ ಇಲ್ಲ, ನನಗೆಲ್ಲ ಅರ್ಥ ಆಗುತ್ತೆ ಅಂತ. ಹೆಂಗೆ ಸರ್ ಅದು ಅರ್ಥ ಆಗಲ್ವಾ, ನಮ್ಮ ಮಗ ಹೆಂಗೆ ಏನು ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ, ಹಾಗೇನೆ ನಿನ್ನ ಮನಸ್ಸು ಹೆಂಗಿರುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ ಅರವಿಂದ. ಆಮೇಲೆ ಅಲ್ಲಿ ಕಾಫಿ ಕುಡಿದು ಇಬ್ಬರೂ ಅಲ್ಲಿಂದ ಹೊರಡ್ತಾರೆ. ಮನೆಗೆ ಬಂದರೆ ರಾಜು ಮೆಟ್ಲ ಮೇಲೆ ಕೂತ್ಕೊಂಡು ಕಾಯ್ತಾ ಇರ್ತಾನೆ. ಅದಕ್ಕೆ ಬಂದವಳು ಸೀದಾ ಹೋಗ್ದಲೇ ಅಲ್ಲೇ ನಿಂತ್ಕೊಂಡು, ಏನು ಇನ್ನೂ ನಿದ್ದೆ ಮಾಡದೆ ಕಾಯ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ.
ಅದಕ್ಕೆ ಅವನು ಸುಮ್ಮನೆ ಕೂತಿದ್ದೀನಿ ಅಂತಾನೆ. ಹೌದಾ? ಮತ್ತೇನು ಆ, ಎಷ್ಟೊತ್ತು ಕೂತ್ಕೋತೀರಾ? ಟೈಮ್ ಆಗಿದೆಯಲ್ಲ, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾಳೆ ಅವಳು, ಸಾಕ್ಷಿ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಸುಮ್ಮನೆ ಚಂದಮಾಮನ ನೋಡ್ತಾ ಕೂತಿದ್ದೆ ಅಂತ ಹೇಳ್ತಾನೆ. ಸರಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅಲ್ಲೋಗಿ ಅವಳು ಮನೆ ಕೆಲಸ ಎಲ್ಲ ಮಾಡಿ, ಪಾತ್ರೆ ಎಲ್ಲ ರಾಶಿ ಹಾಕಿರ್ತಾರೆ, ಅವೆಲ್ಲ ಬೆಳಗ್ತಾ ಇರ್ತಾಳೆ. ಈ ಸಿಂಧು ಬಿಂದು ಇಬ್ಬರು ಹೋಗ್ಬಿಟ್ಟು ಅಲ್ಲಿ ವ್ಯಂಗ್ಯವಾಗಿ ಮಾತಾಡೋದು, ಅವಳಿಗೆ ಚುಚ್ಚೋ ರೀತಿ ಮಾತಾಡೋದು, ಅವಳು ಜಗಳಕ್ಕೆ ಬರಲಿ ಅಂತ ಏನೇನೋ ಅವತಾರಗಳು ಇವ್ರವು. ಅವು ಯಾವಕ್ಕೂ ಅವಳು ಬಗ್ಗಲ್ಲ, ಏನು ಮಾತಾಡಲ್ಲ. ಸುಮ್ಮನೆ ಅವಳ ಪಾಡಿಗೆ ಹೋಗಿ ಅಲ್ಲಿ ರೂಮ್ಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರೂಮಿಗೆ ಹೋಗೋ ಟೈಮಿಗೆ ಇಲ್ಲಿ ಅರವಿಂದ ಫಸ್ಟೇ ಭಾಷೆ ತಗೊಂಡಿರ್ತಾನೆ, ಇನ್ನು ಆ ಪ್ರಾಜೆಕ್ಟಿಗೆ ನಾನು ಹೋಗಲ್ಲ ಅಂತ ನನಗೆ ಮಾತು ಕೊಡು ಅಂತ. ಇವಳು ಅನುಮಾನ ಪಟ್ಟಿದ್ದಕ್ಕೆ, ಕೊಡಮ್ಮ ಮಾತು, ನೀನು ಇನ್ನು ಆ ಪ್ರಾಜೆಕ್ಟ್ ವಿಷಯ ಎತ್ತಲ್ಲ, ಪ್ರಾಜೆಕ್ಟಿಗೆ ಹೋಗಲ್ಲ ಅಂತೇಳಿ ನನಗೆ ಮಾತು ಕೊಡು ಅಂತ ಹೇಳಿ ತಗೊಂಡಿರ್ತಾನೆ. ಆಯಿತು ಅಂತ ಕೊಟ್ಟಿರ್ತಾಳೆ. ಆದರೆ ಮಗ ಅಂತೂ ಕೊಡಲ್ಲ. ಮಗನ ಕಡೆಯಿಂದ ಹೋಗ್ಬೋದು, ಅವನು ಯಾವುದಕ್ಕೂ ಕೇರೇ ಮಾಡಲ್ಲ, ಬಗ್ಗೋದು ಇಲ್ಲ, ಏನಿಲ್ಲ. ಅವನು ಹೋಗಬೇಕು ಅಂದರೆ ಹೋಗಬೇಕು, ಅಂದರೆ ಬರಬೇಕು. ಆ ಥರ ಇರೋದ್ರಿಂದ ಅವನು ಅದಕ್ಕೆಲ್ಲ ಕೇರೇ ಮಾಡೋಕ್ಕಾಗಲ್ಲ. ಧೈರ್ಯವಾಗಿ ಅವಳು ಅಂದ್ಕೊಂಡಿರ್ತಾಳೆ, ಅಗ್ನಿ ಕಡೆಯಿಂದ ಹೋದರೆ ಹೋಗ್ಬೋದು, ನಾನು ಅರವಿಂದ್ ಸಾರಿಗೆ ಆಣೆ ಮಾಡಿಬಿಟ್ಟಿದ್ದೀನಿ ಅಂತ. ಈ ಕಡೆ ಅಗ್ನಿಯ ಚಿಕ್ಕಮ್ಮನಿಗೆ ಫೋನ್ ಮಾಡಿಕೊಂಡು ರೌಡಿ ಹೇಳ್ತಾನೆ, ಇವತ್ತು ಎದ್ದಿಸಿರೋದಕ್ಕೆ ಇನ್ನು ಈ ಕಡೆಗೆ ತಲೆ ಹಾಕಲ್ಲ ಮೇಡಮ್ ಅಂತ ಹೇಳ್ತಾನೆ. ಅದು ಹೆಂಗೆ ಹೇಳ್ತೀಯಾ? ಹಂಗೆ ಕೇಳೋಕ್ಕಾಗೋದೇ ಇಲ್ಲ, ನನಗೆ ಗೊತ್ತು, ಅವರು ಮತ್ತೊಂದು ಸಲ ಬಂದೇ ಬರ್ತಾರೆ ಅಲ್ಲಿಗೆ ಅಂತಾಳೆ. ಇಲ್ಲ ಮೇಡಮ್, ಅಷ್ಟೇ ಹೆದ್ರುಕೊಂಡು ಓಡೋದ್ರು ಅಂತ. ಏನಿಲ್ಲ, ಹೆದ್ರುಕೊಂಡು ಓಡಿಲ್ಲ, ಏನಿಲ್ಲ, ಮತ್ತೆ ಬರ್ತಾರೆ ನೋಡಬೇಕಾದ್ರೆ, ಕ್ಯೂರಿಯಾಸಿಟಿ ಜಾಸ್ತಿ, ಅದೇನು ಇರ್ಬೋದು, ನೋಡಲೇಬೇಕು ಅಂತ ಬಂದೇ ಬರ್ತಾರೆ ಅಂತ ಹೇಳ್ತಾಳೆ. ಆಮೇಲೆ ಹಂಗಂತ ಹೇಳಿದ್ರೂ ರೌಡಿ ಅಂತಾನೆ, ನನಗೇನೋ ಚಾನ್ಸೇ ಇಲ್ಲ ಮೇಡಮ್, ಅವ್ನು ಬರಲ್ಲ ಅಂತ ಕಾಣುತ್ತೆ, ತುಂಬಾ ಹೆದ್ರಿದ್ದಾರೆ ಇಬ್ಬರೂ, ಹೋದ್ರು ಇಲ್ಲಿಂದ, ಅವರು ಬರಲ್ಲ ಅಂತ ಕಾಣುತ್ತೆ ಅಂತ ಹೇಳಿರ್ತಾನೆ. ಆದರೂ ಅವಳಿಗೆ ನಂಬಿಕೆ ಸಾಲದು, ಯಾವ ಕಾರಣಕ್ಕೂ ಅವರಿರಲ್ಲ, ಬಂದೇ ಬರ್ತಾರೆ ಇನ್ನೊಂದು ಸಲ ಅಂತೇಳಿ. ನನಗೆ ಗೊತ್ತಿಲ್ವಾ ಏನು ಅಂತೇಳಿ, ನೀನೇಗಂತ ಹೇಳ್ತೀಯಲ್ಲ ಅಂತ ಹೇಳಿ ಕೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಫೀಸಿಗೆ ಇನ್ನೂ ಹೊರಟಿಲ್ಲ ಸಾಕ್ಷಿ. ಅದೇ ಅವರು ಸಿಂಧು ಬಿದ್ದು ಪಾತ್ರೆ ಬೆಳಗ್ತಿರ್ತಾರೆ, ಅದಕ್ಕೆ ವ್ಯಂಗ್ಯವಾಗಿ ನಕ್ಕೊಂಡು ಏನೇನೋ ಮಾತಾಡಿದ್ರು ಅವಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಶಿವ ಅಂತ ಮಾತು ಆಡಲ್ಲ. ಒಂದು ರಾಶಿ ಪಾತ್ರೆ ಇರ್ತವೆ, ಆ ಪಾತ್ರೆ ಎಲ್ಲ ಬೆಳಗ್ಕೊಂಡವಳು ಮಲಗಕ್ಕೆ ಅಂತ ಹೋಗ್ತಾಳೆ. ಆವಾಗ ಭೂಮಿ ಕೇಳ್ತಾಳೆ, ಅಕ್ಕ ನಿನಗೆ ಸಿಟ್ಟೇ ಬರಲ್ವೇನೆ, ಅವ್ರು ಹಂಗೆಲ್ಲ ಮಾತಾಡ್ತಾರೆ, ಸುಮ್ಮನೆ ಇರ್ತೀಯಲ್ಲೇ ನೀನು ಅಂತ ಕೇಳ್ತಾಳೆ. ಅಯ್ಯೋ ಮಾತಾಡ್ಕೊಳ್ಳಿ ಬಿಡೆ, ಅವ್ರು ಮಾತಾಡ್ಕೊಂಡು ನನಗೇನಾಗಬೇಕಾಗಿದೆ, ನನ್ನ ತೂಕ ಏನು ಕಡಿಮೆ ಆಗಲ್ಲ, ಅವ್ರು ಏನಾರ ಮಾತಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ, ಏನಾರ ಮಾಡ್ಕೊಳ್ಳಿ ಅಂತ. ಅಗ್ನಿ ನಾಳೆ ಆಫೀಸಿಗೆ ಬಂದಾಗ ಇಷ್ಟೊಂದು ಏಟಾಗಿದೆಯಲ್ಲ, ಮನೆಗೆ ಬರ್ತಾಳೆ ಅಂತೆ, ಇಷ್ಟೊಂದು ನೋವಾಗಿದೆಯಲ್ಲ ಅಂತೇಳಿ ಅವಳ ಕಾಲನ್ನು ನೋವೆಲ್ಲ ತೆಗಿಯೋಕ್ಕೆ ನೋಡ್ತಾನೆ. ಎಲ್ಲ ಆದಮೇಲೆ ಹಾಗಂತಾನೆ, ಎಲ್ಲ ಇದು ಕಾಲು ನೋವಾಗ್ಬಿಟ್ಟಿದೆ ಫುಲ್ಲು ಅವಳಿಗೆ, ಉಳುಕ್ದಂಗೆ. ಅಲ್ಲಿ ಬಾಳೆಹಣ್ಣು ಸಿಪ್ಪೆ ಜಾರದ್ಲಲ್ಲ ಆ ಸೈಟ್ ಹತ್ರ, ಆವಾಗ ಒಂದು ಸ್ವಲ್ಪ ಉಳುಕ್ದಂಗೆ ಆಗಿದೆ. ಅಷ್ಟೆಲ್ಲ ಕಷ್ಟಪಟ್ಟು ದುಡ್ಕೊಂಡು ಬಂದು ಮನೆಯಲ್ಲಿ ಕೂಡ ಅವಳು ಅಡುಗೆ ತಿಂಡಿ ಇಂಥವೆಲ್ಲ ಮಾಡೋದು ಅಲ್ದಲೆ ಅವಳಿಗೆ 25 ಮಾತು ಬೇರೆ ಇವ್ರುಗಳು. ಏನೋ 10 ಗಂಟೆಯಿಂದ 5 ಗಂಟೆವರೆಗೆ ಆಫೀಸು, ಅದ್ರ ಮೇಲೆ ಆಫೀಸ್ ಮಾಡೋಕ್ಕಾಗಲ್ಲ. ಆ ಥರ ಆಫೀಸ್ ಮಾಡಿದ್ರೆ ನಮಗೂ ಲಕ್ಷ ಸಿಗುತ್ತೇನೋ, ನಮಗೂ 2 ಲಕ್ಷ 3 ಲಕ್ಷ ಸಿಗುತ್ತೇನೋ ಅಂತ ಹಿಂಗೆಲ್ಲ ವ್ಯಂಗ್ಯವಾಗಿ ಮಾತಾಡೋದು. ಇದನ್ನು ನೋಡಿ ಅವರಿಗೂ ಬೇಜಾರಾಗಿ ಹೋಗಿದೆ. ಯಾವತ್ತೋ ಒಂದೊಂದು ದಿವಸ ಇವು ಈ ಥರ ಮಾತಾಡ್ತವೆ. ಅದು ಅವಳು ಮನಸ್ಸಿಗೆ ಬೇಜಾರನ್ನೇ ಮಾಡ್ಕೊಳ್ಳಲ್ಲ ಸಾಕ್ಷಿ, ಬಿಟ್ಟಾಕು ಅಂದ್ಕೊಂಡು ಸುಮ್ಮನೆ ಇರ್ತಾಳೆ. ಹಾಗಾಗಿ ಅದ್ರ ಟೆನ್ಷನ್ನೇ ಇಲ್ಲ ಅವಳಿಗೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.